ನಾವು ಬಿಜೆಪಿ ಅವರು ಇಷ್ಟು ದಿವಸ ಆಯ್ತಲ್ಲ ನಮ್ಮ ಶತ್ರು ಅಂತ ನಮಗೆ ಹೆದರ್ಸಿ ಅವರು ಮೋಸ ಮಾಡ್ಬೇಕಂದ್ರೆ ಈ ಸತಿ ನಿಮಗೆ ಗೆಲ್ಸ್ತೀವಿ ಏನಾರಾಗ್ಲಿ ಬೇಜಾರಾಗ್ಬಿಟ್ರೆ ಏನು ಬೇಕಂತ ನಮ್ಮಿಂದ ಯಾರು ಬರ್ರೆ ಕೋಟ ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ಮಾಡ್ಬೇಕಾದ್ರೆ ನಾನು ಕೊಡೋಕ್ಕಾಗ್ತದೆ ಟಿಕೆಟ್ ಇದ್ದೀನಿ. ನಾನು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ. ಈ ಸಾರಿ 1 ಲಕ್ಷ ಗೆದ್ದಿದ್ದೀವಿ. ಈ ಸಾರಿ ಟಾರ್ಗೆಟ್ 2 ಲಕ್ಷ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆಯ ಟಿಕೆಟ್ ಕೈತಪ್ಪಿರೋ ಬೆನ್ನಲ್ಲಿ ಮುಸ್ಲಿಂ ನಾಯಕರು ಕಾಂಗ್ರೆಸ್ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ. ಇದನ್ನೇ ಲಾಭವನ್ನಾಗಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿರೋ ಬಿಜೆಪಿ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಮತ ಸೆಳೆಯುವುದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಪೈಪೋಟಿ ನಡೆದಿತ್ತು. ಶಾಮನೂರು ಕುಟುಂಬ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಟಿಕೆಟ್ಗಾಗಿ ಮುಸ್ಲಿಂ ಸಮುದಾಯದ ಮುಖಂಡರು ನಮಗೇ ಟಿಕೆಟ್ ಕೊಡಬೇಕು ಅಂತ ಹಠ ಮಾಡಿದ್ರು. ಕೊನೆಗೆ ಶಾಮನೂರು ಕುಟುಂಬದ ಸಮರ್ಥ ಶಾಮನೂರ್ಗೆ ಟಿಕೆಟ್ ಕೊಟ್ಟಾಗಿದೆ. ಆದರೆ ಈಗ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಜೋರಾಗ್ತಾ ಇದೆ. ದಾವಣಗೆರೆಯ ಇಮಾಮ್ ನಗರದಲ್ಲಿ ಬಿಜೆಪಿ ಭರ್ಜರಿ ಚುನಾವಣಾ ಪ್ರಚಾರ ನಡೆಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿರೋ ಶ್ರೀನಿವಾಸ ದಾಸಕರಿಯಪ್ಪ ಮತದಾರರನ್ನ ಸೆಳೆಯೋದಕ್ಕೆ ಭರ್ಜರಿ ಚುನಾವಣಾ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಈಗಾಗಲೇ ಬಿಜೆಪಿಗೂ ಸೇರ್ಕೊಂಡಿದ್ದಾರೆ. ದಾವಣಗೆರೆ ಅಭ್ಯರ್ಥಿಯಾಗಿರೋ ಶ್ರೀನಿವಾಸ ದಾಸ ಕರಿಯಪ್ಪನವರ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಹಾಗೆ ಬಿಜೆಪಿ ಅಭ್ಯರ್ಥಿಗೆ ನಮ್ಮ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಸೋಲಿಸೋ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಬಿಜೆಪಿಗೆ ಸೇರ್ಪಡೆಯಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಲ್ಪಸಂಖ್ಯಾತರು ಬಿಜೆಪಿಗೆ ಸೇರೋ ಚಾನ್ಸಸ್ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ದಾವಣಗೆರೆ ಈಗ ಪ್ರತಿಷ್ಠೆಯ ಕಣವಾಗಿದೆ. ಇಲ್ಲಿರೋ ಸವಾಲುಗಳನ್ನು ಎದುರಿಸುವುದಕ್ಕೆ ಸಿಎಂ ತಮ್ಮ ಆಪ್ತ ಸಚಿವರನ್ನ ಕಣಕ್ಕಿಳಿಸಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ದಲಿತ ಸಮುದಾಯದಲ್ಲಿ ಪ್ರಬಲ ಹಿಡಿತ ಹೊಂದಿರೋ ನಾಯಕರಾಗಿರೋದ್ರಿಂದ ಇವರಿಗೆ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಸಮುದಾಯದಲ್ಲಿ ನಿರ್ಮಾಣವಾಗಿರೋ ತಪ್ಪು ಕಲ್ಪನೆ ಗೊಂದಲಗಳನ್ನು ಬಗೆಹರಿಸೋ ಪ್ರಮುಖ ಜವಾಬ್ದಾರಿ ಕೊಡಲಾಗಿದೆ. ಇದು ಮುಂಬರುವ ಉಪಚುನಾವಣೆಯ ಮತದಾನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರದ ಹಾಗೆ ನೋಡಿಕೊಳ್ಬೇಕು ಅಂತಾನೂ ಹೇಳಿದ್ದಾರೆ. ದಾವಣಗೆರೆ ಹಾಗೆ ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ದಲಿತ ಸಮುದಾಯದ ಮುಖಂಡರನ್ನ ಖುದ್ದಾಗಿ ಭೇಟಿ ಮಾಡಿರೋ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಬೇಕು ಅಂತ ಅಸಮಾಧಾನಿತರನ್ನ ಸಮಾಧಾನಪಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರಿಗೆ ವಿಶೇಷವಾಗಿ ದಾವಣಗೆರೆ ಜವಾಬ್ದಾರಿ ಕೊಡಲಾಗಿದೆ. ಈ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರಿಗೆ ಟಿಕೆಟ್ ಸಿಗದ ಕಾರಣ ಸಮುದಾಯದವರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಮುಸ್ಲಿಂ ಮತದಾರರು ಸಕ್ರಿಯವಾಗಿ ಕಾಂಗ್ರೆಸ್ ಪರವಾಗಿರೋ ಹಾಗೆ ಮಾಡೋದು, ದಾವಣಗೆರೆಯಲ್ಲೇ ಬೀಡು ಬಿಟ್ಟು ಸ್ಥಳೀಯ ಮುಸ್ಲಿಂ ನಾಯಕರನ್ನ ಒಗ್ಗೂಡಿಸೋದು, ಹಾಗೆ ಸಮರ್ಥ ಶಾಮನೂರ್ ಅವರನ್ನ ಗೆಲ್ಲಿಸೋದಾಗಿ ಒಂದಷ್ಟು ಪ್ರಯತ್ನಗಳನ್ನ ಮಾಡುವಂತ ಜವಾಬ್ದಾರಿ ಈಗ ಜಮೀರ್ ಅಹಮದ್ ಖಾನ್ ಮೇಲಿದೆ. ಇವರಿಬ್ಬರನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅಂತ ಹೇಳಿದ್ರೆ, ಮೊದಲೇ ಹೇಳಿದ ಹಾಗೆ ಸಮುದಾಯದ ಮೇಲಿನ ಹಿಡಿತ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ದಲಿತರ ಹಾಗೆಯೇ ಜಮೀರ್ ಅಹಮದ್ ಖಾನ್ ಮುಸ್ಲಿಮರ ಪ್ರಶ್ನಾತೀತ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಆ ಮತಗಳನ್ನ ಸೆಳೆಯೋದಕ್ಕೆ ಈ ಪ್ರಯತ್ನ ಅಂತ ಹೇಳಬಹುದು. ಆದರೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಅಂತೂ ಇರೋದ್ರಿಂದ ಈಗಾಗಲೇ 23 ಮುಸ್ಲಿಂ ಅಭ್ಯರ್ಥಿಗಳೇ ಕಣಕ್ಕಿಳಿದಿದ್ದಾರೆ. ಇದು ಕಾಂಗ್ರೆಸ್ಗೆ ನಡುಕ ಜಾಸ್ತಿ ಮಾಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರೇ ನಿರ್ಣಾಯಕ. ಇಲ್ಲಿ 64,246 ಮುಸ್ಲಿಂ ಸಮುದಾಯದ ಮತದಾರರಿದ್ದಾರೆ. ಆದರೆ ಹೈಕಮಾಂಡ್ ಸಮರ್ಥ ಶಾಮನೂರ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಸಮರ್ಥ ಜೊತೆಗೆ ಈಗಾಗಲೇ 36 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಒಟ್ಟು ಅಭ್ಯರ್ಥಿಗಳಲ್ಲಿ 23 ಮಂದಿ ಮುಸ್ಲಿಂ ಸಮುದಾಯದವರೇ ಇದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತರ ಮತ ಚದುರಿ ಹೋಗೋ ಆತಂಕ ಇದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧೆಗಿಳಿದಿರೋದ್ರಿಂದ ಮತಗಳು ವಿಭಜನೆಯಾಗುತ್ತೆ. ಮುಸ್ಲಿಂ ಮತಗಳು ಒಬ್ಬನೇ ಅಭ್ಯರ್ಥಿಗೆ ಬೀಳೋ ಬದಲು 16 ಅಭ್ಯರ್ಥಿಗಳಿಗೆ ಶೇರ್ ಆದ್ರೆ ಅದರ ನೇರ ಲಾಭ ಬಿಜೆಪಿಗಾಗುತ್ತೆ. ಹಾಗೆ ನಮ್ಮನ್ನ ಕೇವಲ ಮತ ಬ್ಯಾಂಕ್ ಆಗಿ ಬೆಳೆಸ್ಕೊಳ್ಬೇಡಿ, ಅಧಿಕಾರದಲ್ಲೂ ಕೂಡ ಪಾಲು ಕೊಡಿ ಅನ್ನೋ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡೋದಕ್ಕೆ ಮುಸ್ಲಿಂ ಮುಖಂಡರು ಈ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಅಲ್ಪಸಂಖ್ಯಾತ ಮತಗಳು 80%ಕ್ಕೂ ಹೆಚ್ಚು ಕಾಂಗ್ರೆಸ್ ಪರ ಬೀಳ್ತಾ ಇದ್ವು. ಈಗ ಕಣದಲ್ಲಿರೋ 23 ಮುಸ್ಲಿಂ ಅಭ್ಯರ್ಥಿಗಳು ತಲಾ 500ರಿಂದ 1000 ಮತಗಳನ್ನು ಪಡೆದರೂ ಕೂಡ ಕಾಂಗ್ರೆಸ್ನ ಸುಮಾರು 15,000ದಿಂದ 20,000 ಮತಗಳು ಕೈತಪ್ಪಿ ಹೋಗೋ ಭೀತಿ ಎದುರಾಗಿದೆ. ಈ ಅಂತರವೇ ಚುನಾವಣಾ ಫಲಿತಾಂಶವನ್ನ ಅದಲು ಬದಲು ಮಾಡಬಹುದು. ಈ ಮಾಸ್ಟರ್ ಪ್ಲಾನ್ ಗೊತ್ತಾದ ಮೇಲೇನೆ ಕಾಂಗ್ರೆಸ್ ನಾಯಕರು ಬಂಡಾಯ ಅಭ್ಯರ್ಥಿಗಳನ್ನ ಸಮಾಧಾನಪಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸ್ಥಳೀಯ ನಾಯಕರ ಪಟ್ಟು ಸಡಿಲವಾಗದೇ ಇದ್ರೆ ದಕ್ಷಿಣದ ಹಾದಿ ಕೈಗೆ ಈಸಿಯಾಗಿರೋದಿಲ್ಲ ಅನ್ನೋದಂತೂ ಕೂಡ ಸತ್ಯ. ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯದವರೇ ಪಾಠ ಕಲಿಸೋದಕ್ಕೆ ಮುಂದಾಗಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಈಗ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಸುಡೋ ಹಾಗೆ ಮಾಡಿದೆ. ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಮನವೊಲಿಕೆ, ಮತಗಳು ಚದುರಿ ಹೋಗದಂತೆ ತಂತ್ರಗಾರಿಕೆ ಬಗ್ಗೆ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಅದಷ್ಟೊಂದು ಈಸಿನಾ ಕಾದು ನೋಡಬೇಕು. ವಿಶೇಷ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿವಿ. ಅಲ್ಪಸಂಖ್ಯಾತರ
ಸೀಟ್ ಕೊಡ್ತೀನಿ ಅಂತ ಯಾರಿಗೂ ಕೊಟ್ಟಿಲ್ಲ ಅವರು. ಅವ್ರು ಭರವಸೆ ಕೊಟ್ಟಿದ್ರು, ಆದರೆ ಕೊಟ್ಟಿಲ್ಲ. ನಮ್ಮ ಏರಿಯಾ ಇನ್ನು ಈ ಕಡೆ ಏರಿಯಾ ನೋಡ್ರಿ, ಆ ಕಡೆ ಏರಿಯಾ ನೋಡ್ರಿ, ಸಾಕಾಗ್ಬಿಡುತ್ತೆ. ನಾವು BJP ಅವರು ಇಷ್ಟು ದಿವಸ ಆಯ್ತಲ್ಲ ನಮ್ಮ ಶತ್ರು ಅಂತ ನಮ್ಗೆ ಹೆದರ್ಸಿ ಅವರು ಎಲ್ಲರೂ ಹೆದರ್ಸಿ ನಮ್ಗೆ ಅದೆಲ್ಲ ಮೂಲಿಗಿಟ್ಟಿದ್ರು. ನಾವು ಅದೆಲ್ಲ ಅವ್ರ ಶತ್ರು ಅಂತ ನಾವು ಹೆದರಬಾರ್ದು. ಅವ್ರಿಗೆ ನಾವು ತಂದು ನಮ್ಮ ಏರಿಯಾನು ಇಂಪ್ರೂವ್ ಮಾಡ್ಕೋಬೇಕು, ನಮ್ಮ ಕೆಲಸನೂ ಮಾಡ್ಕೋಬೇಕು ಅಂತ ನಾವೆಲ್ಲ ಈ ಸರಿ ಅವ್ರು ತಂದು ನಾವು ಕೆಲಸ ಇನ್ಶಾ ಅಲ್ಲಾ.